ನಮಸ್ಕಾರ. ಹಾಗೆ ಬೆಂಗಳೂರಿನಲ್ಲಿ ಇರಬೇಕಾದರೆ ಶನಿವಾರ ಆದಿತ್ಯವಾರ ಬಂದರೆ ಹಲವರಿಗೆ ಹಲವೊಂದು ಯೋಜನೆಗಳು. ನಾವು ಹಾಗೆ ಒಂದು ಯೋಜನೆಗಳಿಂದ ಒಂದು ಕಲ್ಪನೆಯನ್ನು ಮಾಡಿದೆವು. ಅದೇನೆಂದರೆ ಒಂದು ಬೈಕ್ ಸವಾರಿ. 4 ಜನ 2 ಬೈಕ್ಗಳಲ್ಲಾಗಿ 2 ದಿವಸದ ಸವಾರಿಯನ್ನು ಪ್ರಾರಂಭಿಸಿದೆವು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊರಟ ಸವಾರಿ ನೇರವಾಗಿ ನೈಸ್ ರೋಡ್ ಹತ್ತಿ ಕನಕಪುರ ಮಾರ್ಗ ನಿರ್ಗಮವನ್ನು ಹಿಡಿದು ನಮ್ಮ ಮೊದಲ ಸ್ಥಳ ಹಲಗೂರಿನ ಕಡೆಗೆ ಸಾಗಿದೆವು. ಮುಂಜಾನೆಯ 7 ಗಂಟೆಯ ಹೊತ್ತಿನಲ್ಲಿ ಅಷ್ಟು ದೊಡ್ಡ ವಾಹನ ದಟ್ಟಣೆ ಇರಲಿಲ್ಲ. ಮಾರ್ಗವು ಬಹಳ ಸೊಗಸಾಗಿತ್ತು. ಅಲ್ಲದೆ ಮುಂಜಾವಿನ ಸೂರ್ಯನ ಕಿರಣವು ಮೋಡಗಳ ನಡುವಿನಿಂದ ಭೂಮಿಯನ್ನು ಸ್ಪರ್ಶಿಸುತ್ತಿತ್ತು. ಹಚ್ಚ ಹಸುರಿನ ನಡುವೆ ಬೈಕ್ ಸವಾರಿ ಬಹಳ ಸುಂದರ ಹಾಗೂ ಮನಮೋಹಕವಾಗಿತ್ತು. ಹಾಗೆ ಸಾಗುತ್ತಾ ಹಲಗೂರಿನಲ್ಲಿರುವಂತಹ ಬಾಬು ಹೋಟೆಲ್ನ ಕಡೆ ನಡೆದೆವು. ಕೇಳಿ ಜಂಗಮದಲ್ಲಿ ಚಿಬ್ಲು ಇಡ್ಲಿಯ ಬಗ್ಗೆ ನೋಡಿದ್ವಿ ಮತ್ತು ಕೇಳಿದ್ವಿ. ಈ ಬಾಬು ಹೋಟೆಲ್ ಅದೇ ಚಿಬ್ಲು ಇಡ್ಲಿಗೆ ಹೆಸರುವಾಸಿಯಾಗಿತ್ತು. ಅಲ್ಲದೆ ಬಾಬು ಹೋಟೆಲ್ ನಮ್ಮ ಕಲ್ಪನೆಯ ಒಂದು ಜಾಗವಾಗಿತ್ತು. ಶನಿವಾರ ಆದಿತ್ಯವಾರ ಬಂದಿದ್ದರೆ ಒಂದು ಅರ್ಧ ಗಂಟೆಗಳಷ್ಟು ಹೊತ್ತಾದರೂ ಕಾಯಬೇಕು. ಅಷ್ಟು ಜನರು ಈ ಚಿಬ್ಲು ಇಡ್ಲಿಯನ್ನು ಸವಿಯಲು ಸೇರುತ್ತಾರೆ. ಬಾಬು ಹೋಟೆಲ್ ನಿನ್ನೆ ಮೊನ್ನೆ ಸ್ಥಾಪನೆಯಾದ ಉಪಹಾರ ಮಂದಿರವಲ್ಲ. ಅದಕ್ಕೆ ವರ್ಷಗಳ ಹಿಂದಿನ ಕತೆ. ಇಲ್ಲಿ ಸಿಗುವ ಚಿಬ್ಲು ಇಡ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಕಟ್ಟಿಗೆಯ ಒಲೆಯಲ್ಲಿ ಬೇಯುವ ಇಡ್ಲಿ ಕಣ್ಣಿಗೆ ಆನಂದವಾದರೆ ಮೃದುವಾದ ಇಡ್ಲಿ ಸವಿಯುವಾಗ ಮನಸ್ಸಿಗಾನಂದ. ಚಿಬ್ಲು ಇಡ್ಲಿ ಎಂದರೆ ಚಿಕ್ಕದಾದ ಬಿದಿರಿನ ಬುಟ್ಟಿಗಳಲ್ಲಿ ಮಾಡುವಂತಹ ಇಡ್ಲಿ. ಬಿಸಿ ಇಡ್ಲಿಯ ಜೊತೆ ಖಾರ ಚಟ್ನಿ, ಮಸಾಲ ವಡೆ, ಬಟಾಟೆ ಪಲ್ಯ ಮತ್ತು ಬಿಸಿ ಇಡ್ಲಿಯ ಮೇಲೆ ಒಂದು ತುಂಡು ಬೆಣ್ಣೆ ಘಮಿಸುವ ಪರಿಮಳದೊಂದಿಗೆ ಇಡ್ಲಿಯು ಬಾಯಲ್ಲಿಟ್ಟರೆ ಆ ರುಚಿ ವರ್ಣಿಸಲಾಸಾಧ್ಯ. ಹಾಗೆ ಬೆಳಕಿನ ಉಪಹಾರವನ್ನು ಬಾಬು ಹೋಟೆಲ್ನಲ್ಲಿ ಬೋಸಿದೆವು.
ಅಲ್ಲಿಂದ ನಮ್ಮ ಪ್ರಯಾಣ ಮುಡುಕುತೊರೆಯ ಕಡೆಗಿತ್ತು. ತಲಕಾಡಿನ ಪಂಚಲಿಂಗಗಳಲ್ಲಿ ಒಂದಾದ ಭ್ರಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನ ತಲಕಾಡಿನ ದಾರಿಯಾದುದರಿಂದ ಈ ದೇವಸ್ಥಾನದಿಂದ ಒಂದು ಸುಂದರ ನೋಟ ಕಾವೇರಿಯ ಕಡೆಗಿದೆ. ಕಾವೇರಿ ನದಿ ಈ ಪ್ರದೇಶದಲ್ಲಿ ಒಂದು ತಿರುವನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಈ ಜಾಗಕ್ಕೆ ಮುಡುಕುತೊರೆ ಎಂದು ಕರೆಯುತ್ತಾರೆ. ಮಹಾಭಾರತ ಕಾಲದಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನನು ಇಲ್ಲಿಯ ಮಲ್ಲಿಕಾರ್ಜುನ ಲಿಂಗಕ್ಕೆ ಮಲ್ಲಿಗೆಯ ಸುರಿಮಳೆಯನ್ನು ಮಾಡಿದ್ದಾನೆ ಎಂದು ಹೇಳುತ್ತಾರೆ. ಹಾಗೆ ಮೆಟ್ಟಿಲನ್ನು ಏರಿ ದೇವರ ದರ್ಶನ ಮಾಡಿ ಹಾಗೆ ಎದುರು ಭಾಗದ ದ್ವಾರದಿಂದ ಹೊರಬಂದರೆ ಒಂದು ಸುಂದರ ಮನಮೋಹಕ ದೃಶ್ಯವನ್ನು ಕಾಣಬಹುದು. ತಂಪಾದ ಗಾಳಿ, ಸುಂದರ ಹಚ್ಚ ಹಸುರಿನ ಮನಮೋಹಕ ದೃಶ್ಯ, ಮೈದುಂಬಿ ಹರಿಯುವ ಕಾವೇರಿಯ ಜುಡುಜುಡುನಾದ ಒಂದು ಸುಂದರ ಚಿತ್ರಣವನ್ನು ನೋಡಿ ನಾವು ಪುನಃ ತಲಕಾಡಿನ ಕಡೆಗೆ ಪ್ರಯಾಣ ಬೆಳೆಸಿದೆವು. ಕಾವೇರಿ ನದಿಯ ಹರಿವನ್ನು ಹತ್ತಿರದಿಂದ ಕಂಡೆವು. ಹಾಗೆ ಸ್ವಲ್ಪ ಸಮಯದವರೆಗೆ ಇಂಪಾದ ನೀರಿನ ನಾದಕ್ಕೆ, ತಂಪಾದ ಗಾಳಿಗೆ ಮನಸೋತು ಸ್ವಲ್ಪ ಹೊತ್ತನ್ನು ಇಲ್ಲಿ ಕಳೆದು ಚಿತ್ರಣವನ್ನು ಚಿತ್ರಿಸಿದೆವು. ಅಲ್ಲಿಂದ ನೇರವಾಗಿ ನಮ್ಮ ಮುಂದಿನ ನಿಲ್ದಾಣ ತಲಕಾಡಿನ ಕಡೆಗೆ ಮುಖ ಮಾಡಿದೆವು. ಒಂದು ಕಡೆ ಕಾವೇರಿಯ ಹರಿವು, ಇನ್ನೊಂದೆಡೆ ಮರಳಿನ ರಾಶಿಯನ್ನು ನಾವು ಈ ತಲಕಾಡಿನಲ್ಲಿ ಕಾಣಬಹುದು. ಐತಿಹಾಸಿಕ ಮತ್ತು ಪೌರಾಣಿಕ ಪ್ರಸಿದ್ಧಿಯನ್ನು ಪಡೆದ ಸ್ಥಳ ಈ ತಲಕಾಡಾಗಿದೆ. ಗಂಗರ ಕಾಲದಿಂದ ಈ ತಲಕಾಡನ್ನು ರಾಜಧಾನಿಯನ್ನಾಗಿ ಮಾಡಿ ಆಳಿಕೊಂಡಿದ್ದರು. ತಲಕಾಡು ಗಂಗರೆಂದು ಹೆಸರುವಾಸಿಗಳಾಗಿದ್ದರು. ತದನಂತರ ಗಂಗರ ಕೈಯಿಂದ ತಲಕಾಡನ್ನು ಗೆದ್ದು ರಾಜರಾಜಪುರ ಎಂದು ಮರುನಾಮಕರಣ ಮಾಡಿದ ಕೀರ್ತಿ ರಾಜರಾಜ ಚೋಳನದ್ದಾಗಿತ್ತು. ಆದರೆ ನಂತರ ಚೋಳರ ಕೈಯಿಂದ ಹೊಯ್ಸಳ ದೊರೆ ವಿಷ್ಣುವರ್ಧನನ ಕೈ ಸೇರಿತ್ತು ಈ ತಲಕಾಡು. ಹಾಗಾಗಿ ಹೊಯ್ಸಳದ ದೊರೆ ತಲಕಾಡುಗೊಂಡ ಎಂಬ ಹೆಸರನ್ನು ಪಡೆಯುತ್ತಾನೆ. ವಿಜಯದ ಸಂಕೇತವಾಗಿ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ. ಹಾಗೆ ವರ್ಷಗಳು ಕಳೆದಂತೆ ಹೊಯ್ಸಳರಿಂದ ವಿಜಯನಗರ ಮತ್ತು ಮೈಸೂರು ರಾಜಮನೆತನದ ಆಡಳಿತಕ್ಕೆ ಬರುತ್ತದೆ. ಪೌರಾಣಿಕವನ್ನು ನೋಡಿದರೆ ತಲ ಮತ್ತು ಕಾಡ ಎಂಬ ಇಬ್ಬರು ಬೇಡರು ವಾಸಿಸುತ್ತಿದ್ದಂತಹ ಜಾಗ ಮುಂದೆ ಶಿವನ ದಯೆಯಿಂದ ಈ ಊರಿಗೆ ತಲಕಾಡು ಎಂಬ ನಾಮಾಂಕಿತವಾಯಿತೆಂತೆ. ಅಲ್ಲದೆ ಪಂಚಲಿಂಗಗಳು ಈ ತಲಕಾಡಿನಲ್ಲಿ ಕಾಣಬಹುದು. ಅದರಲ್ಲಿ ವೈದ್ಯನಾಥೇಶ್ವರ ಲಿಂಗ ಪ್ರಮುಖವಾದಂತಹ ಲಿಂಗವಾಗಿದೆ. ಈ ನುಡಿದ ಲಿಂಗಗಳು ಯಾವುದೆಂದರೆ ಮರಳೇಶ್ವರ, ಪಾತಾಳೇಶ್ವರ, ಅರ್ಕೇಶ್ವರ ಮತ್ತು ಮಲ್ಲಿಕಾರ್ಜುನ ಲಿಂಗಗಳು. ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಅನೇಕ ರಾಜರುಗಳು ಈ ತಲಕಾಡನ್ನು ಆಳಿಕೊಂಡಿದ್ದರು. ಇತ್ತ ಶ್ರೀರಂಗಪಟ್ಟಣದ ದೊರೆ ಶ್ರೀರಂಗರಾಯ ಎನ್ನುವವರು ಶ್ರೀರಂಗಪಟ್ಟಣದ ಆಳ್ವಿಕೆಯನ್ನು ಮಾಡುತ್ತಿದ್ದರು. ಆತನ ಪತ್ನಿಯ ಹೆಸರು ಅಲಮೇಲಮ್ಮ. ಶ್ರೀರಂಗರಾಯರು ಒಂದು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಆದ್ದರಿಂದ ಅಲಮೇಲಮ್ಮ ವೈದ್ಯನಾಥನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಸಮಯದಲ್ಲಿ ಮೈಸೂರು ಶ್ರೀರಂಗಪಟ್ಟಣವನ್ನು ಸ್ವಾಧೀನ ಮಾಡುತ್ತಾರೆ. ಇತ್ತ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಶ್ರೀರಂಗರಾಯರು ರೋಗ ದ್ವಿಗುಣಗೊಂಡು ಸಾಯುತ್ತಾರೆ. ಆದ್ದರಿಂದ ಪತ್ನಿ ಅಲಮೇಲಮ್ಮ ತಲಕಾಡಿನ ಪಕ್ಷಿಪತ್ರವಾದ
ಸಂಬಂಧಪಟ್ಟಂಥ ರೈತನ ವಾಹಿನಿ ಅಲಂಕಾರಕ್ಕೆ ಅದನ್ನು ಸೇರಿಸಿದ್ದೇವೆ. ಇದನ್ನು ಅರಿತ ಮೈಸೂರು ರಾಜರು ಭಟರನ್ನು ಕಳುಹಿಸಿಕೊಡುತ್ತಾರೆ. ಆಭರಣವನ್ನು ಕೊಡಲು ನಿರಾಕರಿಸಿದ ಅಲಮೇಲಮ್ಮ ಸಮಕಾಲವು ಮರಳಾಗಲಿ ಮಾನವಿಗೆ ಮೃದುವಾಗಿ ಮೈಸೂರು ರಾಜರಿಗೆ ಮಕ್ಕಳಾಗಲು ಹೋಗಲಿ ಎಂದು ಹೇಳಿ ಆಭರಣಗಳ ಸಮೇತ ಕಾವೇರಿಗೆ ಹಾಡಿ ಪ್ರಾರಂಭಿಸುತ್ತಾರೆ. ಶಾಪದ ಪರಿಣಾಮವಾಗಿ ತಲಕಾಡು ಬದಲಾಯಿತು ಎಂದು ಹೇಳುತ್ತಾರೆ. ಇದರಿಂದ ಮೈಸೂರು ರಾಜರು ಈಗಲೂ ಶಾಪ ವಿಮೋಚನೆಗೆ ಅಲಮೇಲಮ್ಮನ ಗುಡಿ ಕಟ್ಟಿಸಿ ಪೂಜೆಯನ್ನು ನೆರವೇರಿಸುತ್ತಾರೆ. ಹಾಗೆ ತಲಕಾಡಿನ ಕಥೆಯನ್ನು ಮೆಲುಕು ಹಾಕುತ್ತಾ ಸುಂದರ ವಾಸ್ತುಶಿಲ್ಪವನ್ನು ಗುತ್ತಿಗೆಯ ಸಾಮರ್ಥ್ಯದವರು ಅಲ್ಲಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ತನ್ನ ಮುಂದಿನ ಸ್ಥಳಕ್ಕೆ ತಲಕಾಡಿನಿಂದ ಸರಿಸುಮಾರು 45 ಕಿಲೋಮೀಟರ್ ಕಲಿತರು. ಹೀಗೆ ಮಾರ್ಗಗಳು ಅದರೊಂದಿಗೆ ಮುಂದಿನ ಸ್ಥಳಕ್ಕೆ ಹೋದರು. ಮುಂದಿನ ಸ್ಥಳಕ್ಕೆ ಸಂಸ್ಥೆ ಹೊರಗಡೆ ಬರುತ್ತದೆ. ಅಲ್ಲಿ ನಮಗೆ ನೀರಿನ ಸ್ಥಳಕ್ಕೆ ಅಗತ್ಯ ಒದಗಿಸುವುದವರು ಅದನ್ನು ಲೈಕ್ ಮಾಡಿ ಸುತ್ತಲಿನ ಹಂತದಲ್ಲಿ ವಾಹಿನಿಯ ಮುಂದಿನ ಸ್ಥಳದಲ್ಲಿ ಆದಷ್ಟು ಬೇಗನೆ